ಗೈಸ್ ನೀವು ಅಲ್ಲಿ ಮೇಲ್ಗಡೆ ನೀವು ನೆಟ್ವರ್ಕ್ ಪಕ್ಕ ನೀವು ನೋಡ್ತಾ ಇದ್ದೀರಾ ಟ್ರೂ 5G ಅಂತ ಇದೆ, ಜಿಯೋ ಟ್ರೂ 5G ಅಂತ. ಸೊ ನಿಮ್ಮ ಒಂದು ಫೋನು ಕೂಡ 5G ಫೋನ್ ಆಗಿತ್ತು ಅಂತಂದರೆ ನೀವು 5Gನ ನೀವು ಎನೇಬಲ್ ಮಾಡ್ಕೋಬೋದು. ಇದಕ್ಕೆ ನೀವು ಜಿಯೋ ಸೆಂಟ್ರಿಗೆ ಹೋಗಬೇಕು ಅಂತೇನಿಲ್ಲ, ಮೊಬೈಲಲ್ಲೇ ನೀವು ಅದನ್ನು ಮಾಡ್ಕೋಬೋದು. ನಾನು ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ 5G ಫೋನನ್ನು ಇಟ್ಕೊಂಡಿದ್ದೀರಾ, ಅದರಲ್ಲೂ ಕೂಡ ಜಿಯೋ ಸಿಮ್ಮನ್ನು ಇಟ್ಕೊಂಡಿದ್ದೀರಾ, ನಿಮ್ಮ ಒಂದು ಫೋನಲ್ಲಿ ಇರುವಂಥ 4G ಸಿಮ್ಮನ್ನು 5G ಆಗಿ ಹೇಗೆ ಕನ್ವರ್ಟ್ ಮಾಡೋದು, 5Gನ ಹೇಗೆ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಇವತ್ತು ತೋರಿಸ್ತೀನಿ. ಸೊ ಅದಕ್ಕೆ ನೀವೇನು ಮಾಡಬೇಕಾಗಿಲ್ಲ, ನಾನು ಹೇಳುವಂಥ ಸ್ಟೆಪ್ಸ್ನ ಫಾಲೋ ಮಾಡಿ ನಿಮ್ಮ ಒಂದು ಸಿಮ್ಮು 5G ಆಟೋಮೆಟಿಕ್ಕಾಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಹೇಗೆ ಅಂತ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ. ಆಯಿತಾ ಲೈಕು? ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ಇವಾಗ ನಿಮ್ಮ ಒಂದು ಐಫೋನಲ್ಲಿ ಯಾವ ಥರ 5Gನ ಎನೇಬಲ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಫಸ್ಟು ನಿಮ್ಮ ಒಂದು ಐಫೋನಲ್ಲಿ 5Gನ ಎನೇಬಲ್ ಮಾಡಬೇಕು ಅಂತಂದರೆ ಸೆಟ್ಟಿಂಗ್ಸ್ನ ಓಪನ್ ಮಾಡಿಕೊಡಿ. ಅದಾದಮೇಲೆ ಇಲ್ಲಿ ನೀವು ಜನರಲ್ ಅಂತ ಒಂದು ಆಪ್ಷನ್ ಇದೆ. ಸೊ ಜಸ್ಟ್ ಈ ಒಂದು ಜನರಲ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ, ಸಾಫ್ಟ್ವೇರ್ ಅಪ್ಡೇಟ್ ಮೇಲೆ ಕ್ಲಿಕ್ನ ಮಾಡಿ. ಏನಾದರೂ ಸಾಫ್ಟ್ವೇರ್ ಅಪ್ಡೇಟ್ ಬಂದಿದೆಯಾ ನಿಮ್ಮ ಒಂದು ಫೋನ್ಗೆ ಅನ್ನೋದನ್ನ ನೋಡ್ಕೊಳ್ಳಿ. ಸೊ ಅಪ್ಡೇಟ್ ಬಂದಿಲ್ಲ ಅಂತಂದರೆ ಏನೂ ತೊಂದರೆ ಇಲ್ಲ, ಬಂದಿದ್ದರೆ ಅಪ್ಡೇಟ್ ಮಾಡ್ಕೊಳ್ಳಿ. ನಾನು ಫೋನ್ ಅಪ್ಡೇಟ್ ಮಾಡ್ಕೊಂಡಿದ್ದೀನಿ. ಸೊ ಅದಾದಮೇಲೆ ನೀವು 5Gನ ನೀವು ಎನೇಬಲ್ ಮಾಡ್ಕೊಳ್ಳೋಕೆ ಹೋಗಬೇಕಾಗುತ್ತೆ. ಆಯಿತಾ? ಯಾಕೆಂತಂದರೆ ನೀವು ಸಾಫ್ಟ್ವೇರ್ ಅಪ್ಡೇಟ್ ಮಾಡಿಲ್ಲ ಅಂದರೆ ನಿಮಗೆ 5G ಎನೇಬಲ್ ಆಗೋಲ್ಲ. ಹಾಗಾಗಿ ಸೊ ಫಸ್ಟು ಈ ಒಂದು ಕೆಲಸನ ಮಾಡಿ. ಅದಾದಮೇಲೆ ನೀವು ನೆಕ್ಸ್ಟ್ ಮಾಡಬೇಕಾಗಿರುವಂಥ ಕೆಲಸ ಏನಪ್ಪ ಅಂತಂದರೆ, ಸೊ ಪ್ಲೇಸ್ಟೋರಲ್ಲಿ ಮೈ ಜಿಯೋ ಆ್ಯಪನ್ನು ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಆ್ಯಪ್ ಸ್ಟೋರಲ್ಲಿ, ಸೊ ಐಫೋನ್ ಇರೋರು ಆ್ಯಪ್ ಸ್ಟೋರಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ತಾರೆ. ಸೊ ನಾನು ನಿಮಗೆ ಐಫೋನಲ್ಲಿ ಇವಾಗ ನನಗೆ ತೋರಿಸ್ತಾ ಇರೋದು ಮೈ ಜಿಯೋ ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡು ಲಾಗಿನ್ ಮಾಡ್ಕೊಳ್ಳಿ. ನೀವು ಯಾವ ನಂಬರ್ಗೆ 5Gನ ಎನೇಬಲ್ ಮಾಡಬೇಕು ಅಂತ ಇದ್ದೀರಾ ಆ ಒಂದು ನಂಬರ್ನ ನೀವು ಲಾಗಿನ್ ಮಾಡ್ಕೊಳ್ಳಿ ಮೈ ಜಿಯೋ ಆ್ಯಪಲ್ಲಿ. ಸೊ ನಾನು ಇವಾಗ ಮೈ ಜಿಯೋ ಆ್ಯಪನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ಮೊಬೈಲ್ ಪ್ರೀಪೇಯ್ಡ್ ಅಂತ ಅಂದ್ಬಿಟ್ಟು ಸೊ ನಿಮ್ಮದು ಡೇಟಾ ಪ್ಲ್ಯಾನು ಎಲ್ಲವೂ ಕೂಡ ಇಲ್ಲಿ ಇರುತ್ತೆ. ಸೊ ಈ ಒಂದು ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ಇಲ್ಲಿ ನೀವು ಕೆಳಗಡೆಗೆ ಬರಬೇಕು. ಇಲ್ಲಿ ಒಂದು ಆಪ್ಷನ್ ಇರುತ್ತೆ ನಿಮಗೆ, ಕಂಗ್ರ್ಯಾಚುಲೇಷನ್ಸ್ ಅಂತ ಅಂದ್ಬಿಟ್ಟು ಯು ಆರ್ ನೌ ಅಪ್ಗ್ರೇಡೆಡ್ ಟು ಎಕ್ಸ್ಪೀರಿಯನ್ಸ್ ದ ಲೈಟ್ನಿಂಗ್ ಫಾಸ್ಟ್ ಸ್ಪೀಡ್ಸ್ ಆನ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ 5G ನೆಟ್ವರ್ಕ್ ವಿತ್ ಜಿಯೋಸ್ ಟ್ರೂ 5G ಅಂತ ಅಂದ್ಬಿಟ್ಟು ನಿಮ್ಗೆ ಈ ಥರ ಇರುತ್ತೆ. ಇಲ್ಲಿ ಕೆಳಗಡೆ ಗೆಟ್ ಸ್ಟಾರ್ಟೆಡ್ ಅಂತ ಇರುತ್ತೆ. ಸೊ ನೀವು ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ಅವರು ವೆರಿಫೈ ಮಾಡ್ತಾರೆ ನಿಮ್ಮ ಒಂದು ಹ್ಯಾಂಡ್ಸೆಟ್ಗೆ ಈ ಒಂದು ಇದು ಏನಿದೆ, ಸೊ ಲೈಕ್ 5G ಸಪೋರ್ಟ್ ಮಾಡ್ತಾ ಇಲ್ವಾ ಅನ್ನೋದನ್ನು. ಸೊ ಯು ಆರ್ ಆನ್ ವೈಫೈ ಅಂತ ಬರ್ತದೆ, ಪ್ಲೀಸ್ ಸ್ವಿಚ್ ಟು ಮೊಬೈಲ್ ನೆಟ್ವರ್ಕ್ ಟು ಎಂಜಾಯ್ 5G ವೆಲ್ಕಮ್ ಆಫರ್ ಅಂತ ಕೊಟ್ಟಿದ್ದಾರೆ. ಸೊ ನನಗಿಲ್ಲಿ ಒಂದು ಎರರ್ ಬರ್ತಾ ಇದೆ, ನಾನು ವೈಫೈ ಕನೆಕ್ಟ್ ಮಾಡಿದೆ, ಅದಕ್ಕೋಸ್ಕರ ಈ ಥರ ಎರರ್ ಬರ್ತಾ ಇದೆ. ಸೊ ನಾನು ವೈಫೈ ಆಫ್ ಮಾಡಿ ನಾನು ನೆಟ್ಟನ್ನು ಆನ್ ಮಾಡ್ತೀನಿ. ಸೊ ಇವಾಗ ಒಂದು ಸಲ ಬ್ಯಾಕಿಗೆ ಬಂದ್ಬಿಟ್ಟು ಇನ್ನೊಂದು ಸಲ ಕ್ಲಿಕ್ ಮಾಡ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಸೊ ಇದು ಫುಲ್ಲು 4 ಆಪ್ಷನ್ನು ಕೂಡ ವೆರಿಫೈ ಆಗಬೇಕು, ಆವಾಗ ಮಾತ್ರ ನಿಮ್ಮ ಒಂದು ಫೋನಲ್ಲಿ 5G ಎನೇಬಲ್ ಆಗುತ್ತೆ. ಸೊ ಇವಾಗ ನೀವು ನೋಡ್ಬೋದು ಹ್ಯಾವ್ ಸಮ್ ಯುವರ್ 5G ರೆಡಿ ಅಂತ ಅಂದ್ಬಿಟ್ಟು ಬಂದಿದೆ. ಸೊ ಇಲ್ಲಿ ಕೆಳಗಡೆ ಅವರು ಕೊಟ್ಟಿದ್ದಾರೆ ಎಂಜಾಯ್ ಯುವರ್ ಜಿಯೋ ವೆಲ್ಕಮ್ ಆಫರ್, ಗೋ ಸೆಟ್ಟಿಂಗ್ಸ್, ಮೊಬೈಲ್ ಡೇಟಾ, ಸಿಮ್ಮು, ವಾಯ್ಸ್ ಆ್ಯಂಡ್ ಡೇಟಾ ಟು ಎನೇಬಲ್ 5G ನೆಟ್ವರ್ಕ್ ಸೆಟ್ಟಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನಾನು ನಿಮಗೆ ಏನು ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಇವಾಗ ನಮ್ಮ ಒಂದು ಫೋನಲ್ಲಿ 5G ಇವತ್ತಿಂದ ನಾನು ಎನೇಬಲ್ ಮಾಡ್ಕೋಬೋದು. ಸೊ ನೀವು ಇಲ್ಲಿ ನೋಡ್ಬೋದು ಅನ್ಲಿಮಿಟೆಡ್ 5G ಡೇಟಾ ಸಿಗುತ್ತೆ, ನೋ ಅಡಿಷನಲ್ ಕಾಸ್ಟು. ಸೊ ಜೊತೆಗೆ ಆ್ಯಸ್ ಪಾರ್ಟ್ ಆಫ್ ದ ಜಿಯೋ ವೆಲ್ಕಮ್ ಆಫರ್ ಯೂಸ್ ಅನ್ಲಿಮಿಟೆಡ್ ಟ್ರೂಲಿ 5G ಡೇಟಾ ವಿತ್ ಸ್ಪೀಡ್ ಅಪ್ ಟು 1 GB per second ಅಟ್ ನೋ ಅಡಿಷನಲ್ ಕಾಸ್ಟು. ಸೊ ನಿಮಗೆ ಫ್ರೀಯಾಗಿ 5G ಡೇಟಾ ಅನ್ಲಿಮಿಟೆಡ್ ನಿಮಗೆ ಸಿಗುತ್ತೆ. ಓಕೆ, ಸೊ ಈ ಒಂದು ಬೆನಿಫಿಟ್ನ ನೀವೆಲ್ಲರೂ ಕೂಡ ಇವಾಗ ತೊಗೋಬೋದು. ಸೊ ಇವಾಗ ನಾನು ಇಲ್ಲಿ ಎಕ್ಸ್ಪ್ಲೋರ್ ಟ್ರೂ 5G ಅಂತ ನಾನು ಕ್ಲಿಕ್ನ ಮಾಡ್ತೀನಿ ಅಷ್ಟೇ. ಆಯಿತಾ? ಸೊ ಇವಾಗ ಕಂಗ್ರಾಟ್ಸ್ ಯು ಆರ್ ಅಪ್ಗ್ರೇಡೆಡ್ ಟು ದ 5G ಲೈಫ್ ಅಂತ ಅಂದ್ಬಿಟ್ಟು ಬರುತ್ತೆ. ಸೊ ಈಗ ನಾನು ಬ್ಯಾಕಿಗೆ ಬರ್ತೀನಿ. ಸೊ ಈಗ ನಾನು 5Gನ ಎನೇಬಲ್ ಮಾಡೋದನ್ನು ನಾನು ನಿಮಗೆ ತೋರಿಸ್ತೀನಿ. ಇದು ಫೈನಲ್ ಸ್ಟೆಪ್ಪು ನಿಮ್ಮ ಒಂದು ಫೋನಲ್ಲಿ 5G ನೆಟ್ವರ್ಕ್ ಆನ್ ಆಗಬೇಕು ಅಂತಂದರೆ. ಸೊ ನಿಮ್ಮ ಒಂದು ಫೋನಲ್ಲಿ ಸೆಟ್ಟಿಂಗ್ಸ್ ಆ್ಯಪನ್ನು ಓಪನ್ ಮಾಡಿಕೊಡಿ. ಅದಾದಮೇಲೆ ನೀವು ಬ್ಯಾಕಿಗೆ ಬನ್ನಿ. ನೋಡಿ ಇಲ್ಲಿ ನಿಮಗೆ ಒಂದು ಆಪ್ಷನ್ ಇರುತ್ತೆ ಮೊಬೈಲ್ ಸರ್ವಿಸ್ ಅಂತ. ಸೊ ಈ ಒಂದು ಮೊಬೈಲ್ ಸರ್ವಿಸ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಇಲ್ಲಿ ನಿಮಗೆ ಮೊಬೈಲ್ ಡೇಟಾ ಆಪ್ಷನ್ ಅಂತ ಬರುತ್ತೆ. ಸೊ ಈ ಒಂದು ಮೊಬೈಲ್ ಡೇಟಾ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿಕೊಡಿ. ಅದಾದಮೇಲೆ ಸೊ ಇಲ್ಲಿ ನಿಮಗೆ ಡೇಟಾ ರೋಮಿಂಗ್ ಅಂತ ಇರುತ್ತೆ, ಇದನ್ನು ನೀವು ಆನ್ ಮಾಡಿಕೊಡಿ. ಜೊತೆಗೆ ವಾಯ್ಸ್ ಆ್ಯಂಡ್ ಡೇಟಾ ಅಂತ ಇರುತ್ತೆ. ಇಲ್ಲಿ ನೀವು 5G ಆಟೋನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಅರ್ಥ ಆಯಿತಾ? ಸೊ 5G ಆಟೋನ ಸೆಲೆಕ್ಟ್ ಮಾಡ್ಕೊಳ್ತು ಅಂತಂದರೆ ಏನಾಗುತ್ತೆ ಅಂತಂದರೆ ನಿಮ್ಮ ಒಂದು ಏರಿಯಾದಲ್ಲಿ 5G ನೆಟ್ವರ್ಕ್ ಇದೆ ಅಂತಂದರೆ 5Gಗೆ ಸ್ವಿಚ್ ಆಗುತ್ತೆ. ಇನ್ ಕೇಸ್ ನೀವು ಹೊರಗಡೆ ಹೋದಾಗ ಅಲ್ಲಿ 5G ನೆಟ್ವರ್ಕ್ ಇಲ್ಲ ಅಂತಂದರೆ 4G ಇದೆ ಅಂತಂದರೆ ಆಟೋಮೆಟಿಕಲಿ 4Gಗೆ ಹೋಗುತ್ತೆ. ಸೊ ಹಾಗಾಗಿ ನೀವು 5G ಆಟೋನ ಸೆಲೆಕ್ಟ್ ಮಾಡಿಕೊಡಿ. ಸೊ 5G ಆನ್ ಅಂತ ನೀವೇನಾದ್ರು ಸೆಲೆಕ್ಟ್ ಮಾಡ್ತು ಅಂತಂದರೆ ಕೇವಲ 5G ನೆಟ್ವರ್ಕ್ ಮಾತ್ರ ನಿಮಗೆ ಕನೆಕ್ಟ್ ಆಗುತ್ತೆ. LTE ಕೊಡ್ತು ಅಂತಂದರೆ 4G ನಿಮಗೆ ಕನೆಕ್ಟ್ ಆಗುತ್ತೆ. ಸೊ ಹಾಗಾಗಿ 5G ಆಟೋನ ಸೆಲೆಕ್ಟ್ ಮಾಡಿಕೊಡಿ. ಎಲ್ಲೆಲ್ಲಿ 5G ನೆಟ್ವರ್ಕ್ ಇದೆ ಅಲ್ಲೆಲ್ಲ 5G ಯೂಸ್ ಆಗಲಿ. ಓಕೆ, ಸೊ ಈ ಒಂದು ಬೆನಿಫಿಟ್ನ ನೀವು ತಗೊಳ್ಳಿ. ಓಕೆ, ವಾಯ್ಸ್ ಓವರ್ 5G ಸ್ಟ್ಯಾಂಡ್ ಅಲೋನು ಕೂಡ ಆನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ನಾನು ಬ್ಯಾಕಿಗೆ ಬರ್ತೀನಿ. ಸೊ ಬ್ಯಾಕಿಗೆ ಬಂದು ಇಲ್ಲಿ ಡೇಟಾ ಮೋಡ್ ಅಂತ ಇದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಇಲ್ಲಿ ನೀವು ಅಲೋ ಮೋರ್ ಡೇಟಾ
ಆನ್ 5G ಅಂತಿದೆ ನೋಡಿ, ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಸೊ ಇದಿಷ್ಟನ್ನು ನೀವು ಮಾಡ್ಕೊಳ್ಳಿ. ಓಕೆ, ನೆಟ್ವರ್ಕ್ ಸೆಲೆಕ್ಷನ್ ಅಂತ ಇದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ಆಟೋಮೆಟಿಕ್ ಅಂತಲೇ ಸೆಲೆಕ್ಟ್ ಆಗಿರಲಿ, ಇದನ್ನೇನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ಇವಾಗ ನಿಮ್ಮ ಒಂದು ಫೋನಲ್ಲಿ 5G ಆ್ಯಕ್ಟಿವೇಟ್ ಆಗಿದೆ, ನೀವು 5Gನ ಯೂಸ್ ಮಾಡ್ಬೋದು. ಸೊ ನೀವು ಇಲ್ಲಿ ನೋಡ್ಬೋದು ಜಿಯೋ 5G ಅಂತ ತೋರಿಸ್ತಾ ಇದೆ ಅಲ್ವಾ? ಸೊ ಈ ಥರ ನಿಮ್ಮ ಒಂದು ಫೋನಲ್ಲಿ 5Gನ ಯೂಸ್ ಮಾಡ್ಬೋದು ಗೈಸ್, ಅನ್ಲಿಮಿಟೆಡ್ ಡೇಟಾನ. ಓಕೆ, ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್.